नमस्ते बच्चों, मैं आज आपको पढ़ा रही हूँ 7th स्टैंडर्ड 7th चैप्टर रसोई घर। रसोई घर का मतलब क्या होता है? ಕಿಚನ್ ಅಂದರೆ ಅಡುಗೆ ಮನೆ. ಅಡುಗೆ ಮನೆಯಲ್ಲಿ ಏನೇನಿರುತ್ತೆ, ಏನೇನು ಇಟ್ಟಿರ್ತಾರೆ, ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತೀವಿ ಮತ್ತು ಅದನ್ನು ಅಡುಗೆ ಹೇಗೆ ಮಾಡ್ಕೊಂಡು ತಿಂತೀವಿ ಅನ್ನೋದ್ರ ಬಗ್ಗೆ ನಾವಿವತ್ತು ಈ ಪದ್ಯದಿಂದ ನೋಡೋಣ. पहले हम देखेंगे शब्दार्थ. शब्दार्थ ಚಲ್ನಿ, ಜಾಲಿದಾರ್ ಉಪಕರಣ್ ಅಂದರೆ ಜರಡಿ ಅಂತ, ಒಂದ್ರಿ ಫಿಲ್ಟ್ರ್ ಮಾಡ್ತಾರಲ್ಲ ಅದು, ಅಕ್ಕಿ ಅದೆಲ್ಲ ಫಿಲ್ಟ್ರ್ ಮಾಡೋಕ್ಕೆ ಉಪಯೋಗಿಸ್ತಾರಲ್ಲ ಆ ವಸ್ತು. ಸಬ್ಜಿ, ಸಬ್ಜಿ ಅಂದರೆ ತರಕಾರಿ, ವೆಜಿಟೇಬಲ್. ಚೀಲ್ನ, ಚೀಲ್ಕ ನಿಕಾಲ್ನ ಅಂದರೆ ಸಿಪ್ಪೆ ತೆಗೆಯುವಂಥ ವಸ್ತು, ನೈಫ್ ಥರ ಇರುತ್ತಲ್ವ ಅದು. ಜಟ್ಪಟ್, ತುರಂತ್, ತತ್ಕ್ಷಣ್ ಅಂದರೆ ಬೇಗ ಅಂತ. अब इंट्रोडक्शन देखें. छात्र इस कविता के द्वारा रसोई घर में प्रयुक्त कुछ वस्तुओं के हिंदी शब्दों के प्रयोग से ಪರಿಚಿತ್ ಹೋಂಗೆ. ಅಂದರೆ ರಸೋಯಿಗರ್ ಈ ಪಾಠದಲ್ಲಿ ಅಡುಗೆ ಮನೆಯಲ್ಲಿ ಇಟ್ಟಿರುವಂಥ ಕೆಲವೊಂದು ವಸ್ತುಗಳನ್ನು ಇಲ್ಲಿ ಹಿಂದಿನಲ್ಲಿ ಅವರು ಪರಿಚಯ ಮಾಡಿದ್ದಾರೆ. ಅದನ್ನು ನಾವು ಓದಿ ತಿಳ್ಕೊಳ್ಳೋಣ. ಅಡುಗೆ ಮನೆ ಇರಬೇಕಲ್ವ, ಮನೆ ಅಂದರೆ ಅದಿದ್ರೇ ಅಲ್ವಾ ನಮಗೆ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗೋದು, ಆಗಲೇ ನಾವು ಎಲ್ಲ ಕೆಲಸಗಳನ್ನು ಮಾಡೋಕ್ಕಾಗೋದು. ನೋಡೋಣ ಮುಂದೆ. आज रसोई घर की खिड़की मुन्ना मुन्नी खोल रहे हैं, अंदर देखा चकला बेलन चाकू चलनी बोल रहे हैं. ಅಂದರೆ ಇವತ್ತು ರಸೋಯಿಗರ್ ಅಡುಗೆ ಮನೆಯ ಕಿಟಕಿ ಯಾರು ತೆಗಿತಾರೆ? ಮುನ್ನಾ ಮುನ್ನಿ ಕೋಲ್ ರಹೆ ಹೇ. ಮುನ್ನಾ ಮುನ್ನಿ ಇವರಿಬ್ರು ಅಡುಗೆ ಮನೆ ಕಿಟಕಿಯನ್ನು ಓಪನ್ ಮಾಡ್ತಾರಂತೆ. ಅಂದರ್ ದೇಕ ಚಕ್ಲಾ ಬೇಲನ್ ಅಂದರೆ ಚಪಾತಿ ತೀಡುವ ಮಣೆ ಮತ್ತು ಲಟ್ಟಣಿಗೆ, ಇದೆರಡೂ ಇರುತ್ತೆ. ಚಾಕು ಚೀಲ್ನಿ ಬೋಲ್ ರಹೆ ಹೇ, ಮತ್ತು ಚಾಕು ಚೀಲ್ನಿ ನೈಫು ಮತ್ತು ಜರಡಿ ಇದೆಲ್ಲನೂ ಹೇಳ್ತಿದೆ. मैं चाकू सब्जी फल काटूं, टुकड़ा टुकड़ा सबको बांटूं, गाजर मूली प्याज टमाटर ಚೀಲೋ ಕಾಟು ರಕೋ ಸಜಾಕರ್. ಚಾಕು ಹೇಳುತ್ತಂತೆ, ನಾನೇನು ಮಾಡ್ತೀನಿ, ಹಣ್ಣು ತರಕಾರಿಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಎಲ್ರಿಗೂ ಕೊಡ್ತೀನಿ. ಗಾಜರ್ ಮೂಲಿ ಪ್ಯಾಜ್ ಟಮಾಟರ್, ಕ್ಯಾರೆಟು ಮೂಲಂಗಿ ಈರುಳ್ಳಿ ಟೊಮಾಟೊ ಎಲ್ಲನೂ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಿ ಮತ್ತು ಒಂದು ಕಡೆ ಅದನ್ನು ಜೋಡಿಸಿಡ್ತೀನಿ. ಗೋಲ್ ಚಾಂದಿ ಸಿ ಹೂँ ಮೇ ತಾಲಿ, ಬಜ ಸಕ್ತಿ ಹೂँ ಬನ್ಕರ್ ತಾಲಿ, ಮುಜ್ಮೆ ರೋಟಿ ಸಬ್ಜಿ ಡಾಲಿ और सभी ने चटपट खाली. ಗೋಲ್ ಚಾಂದಿ ಸಿ ಹೂँ ಮೇ ತಾಲಿ ಅಂದರೆ ನಾನು ಗುಂಡಗಿರುವಂಥ, ಅಂದರೆ ಒಂದು ಗುಂಡಾಕಾರದ ಒಂದು ತಟ್ಟೆ, ನಾನು ಯಾವ ಥರ ಇದೆ ಅದು ಚಂದ್ರಾಕಾರದಲ್ಲಿ ಇರುವಂಥ, ನಾವು ಊಟ ಮಾಡೋಕ್ಕೆ ಏನನ್ನು ಉಪಯೋಗಿಸ್ತೀವಿ, ಪ್ಲೇಟು ತಟ್ಟೆ ಇದನ್ನು ಉಪಯೋಗಿಸ್ತೀವಿ. ಅದು ಯಾವ ಆಕಾರದಲ್ಲಿ ಇರುತ್ತೆ? ಗುಂಡಾಗಿ ಇರುತ್ತಂತೆ. ಅದು ಚಂದ್ರನ ಥರ ಗುಂಡಾಕಾರದಲ್ಲಿ ಇರುತ್ತಂತೆ. ಬಜ ಸಕ್ತಿ ಹೂँ ಬನ್ಕರ್ ತಾಲಿ. ಹೊಟ್ಟೆ ಅಶ್ವಾದಾಗ ನೀವೇನು ಮಾಡ್ತೀರಾ, ತಟ್ಟೆ ಹಿಂಗೆ ಹಿಡ್ಕೊಂಡು ಅದನ್ನು ಟನ್ ಅಂತ ಬಾರಿಸ್ತಿರ್ತೀರ. ಆ ಥರನೂ ನನ್ನನ್ನು ಉಪಯೋಗಿಸ್ತಾರೆ. ಮುಜ್ಮೆ ರೋಟಿ ಸಬ್ಜಿ ಡಾಲಿ, ಆ ತಟ್ಟೆ ಒಳಗೆ ಏನು ಅಮ್ಮ ಅಡುಗೆ ಮಾಡಿರ್ತಾರೆ, ರೋಟಿ ಸಬ್ಜಿ ತಯಾರಿಸಿರ್ತಾರೆ, ಅದೇ ತಟ್ಟೆನಲ್ಲೇ ನಾವು ಸಬ್ಜಿ ಮತ್ತು ರೋಟಿ ಚಪಾತಿ ಪಲ್ಯಗಳು ಎಲ್ಲ ಹಾಕ್ಕೊಂಡು ಹೊಟ್ಟೆ ಹಸಿವಾಗಿರುತ್ತೆ, ನಾವು ಜಟ್ಪಟ್ ಅಂತ ಅದನ್ನು ಬೇಗ ಊಟ ಮಾಡ್ತೀವಿ. ಹೀಗೆ ಅಡುಗೆ ಮನೆ ಬಗ್ಗೆ ಬಹಳ ಚೆನ್ನಾಗಿ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸಲ ಓದಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗದೇ ಇದ್ದರೆ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.